ಇಲ್ಲಿ ಒಂದಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್. ಬಿಜೆಪಿಗೆ ಬಹಳ ಶಾಕ್ ಆಗಿದೆ ರೀ. ಹುಣಸೂರು ನಗರಸಭೆಯ ಅಧ್ಯಕ್ಷಗಾದಿ ಎಲೆಕ್ಷನ್ ಅಚ್ಚರಿಯ ಬೆಳವಣಿಗೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗೆ ಕಾಂಗ್ರೆಸ್ ಸದಸ್ಯ ಪರೋಕ್ಷವಾಗಿ ಬೆಂಬಲ. ಇಲ್ಲಿ ಒಂದಾಗ್ಬಿಟ್ವು ಕಾಂಗ್ರೆಸ್ ಹಾಗೂ ಜೆಡಿಎಸ್. ಬಿಜೆಪಿಗೆ ಬಿಗ್ ಶಾಕ್. ಹುಣಸೂರು ನಗರಸಭೆ ಅಧ್ಯಕ್ಷ ಗಾದಿ ಎಲೆಕ್ಷನ್ ಅಚ್ಚರಿ ಬೆಳವಣಿಗೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಸದಸ್ಯರ ಪರೋಕ್ಷ ಬೆಂಬಲ. ಹುಣಸೂರು ನಗರಸಭೆಗೆ ಜೆಡಿಎಸ್ ಬೆಂಬಲಿತ ಮಾಲಿಕ್ ಪಾಷಾ ಅವರ ಅಭ್ಯರ್ಥಿ ಹಾಕದ ಕಾಂಗ್ರೆಸ್. ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಮಾಲಿಕ್ ಪಾಷಾ ಆಯ್ಕೆ. ಜೆಡಿಎಸ್ ವಿಜಯೋತ್ಸವ. ಬಿಜೆಪಿ ಫುಲ್ ಸೈಲೆಂಟ್. ಜೆಡಿಎಸ್ ಶಾಸಕ ಹರೀಶ್ ಗೌಡರನ್ನ ಹೊತ್ತು ಕುಣಿಸಿದಂತಹ ಜೆಡಿಎಸ್ ಪಡೆ. ಹುಣಸೂರಿನಲ್ಲಿ ರಾರಾಜಿಸಿದಂತಹ ಜೆಡಿಎಸ್ ಬಾವುಟ. ಬಿಜೆಪಿ ನಾಪತ್ತೆ. ಎಸ್ ವೀಕ್ಷಕರೇ, ಇದನ್ನ ಹೇಳಬೇಕು ನಾನು. ಏನು ಅಂತಂದ್ರೆ, ಎಲ್ಲೇ ಆಗಿರಬಹುದು, ಯಾವ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಕರ್ನಾಟಕ ಅಂತ ಹೇಳೋದಿಲ್ಲ, ಬೇರೆ ಒಂದು ರಾಜ್ಯದಲ್ಲಾಗಿರಬಹುದು, ಅವರವರು ಒಂದಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿರುತ್ತೆ. ಬಟ್ ಕೆಳಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಲ್ಲ. ಯಾಕೆ? ಮೊದಲಿಂದಲೂ ಕೂಡ ಬಿಜೆಪಿಗರು ನಮ್ಮ ದ್ವೇಷಿಗರು ಅಂತ ಅಂದ್ಕೊಂಡು ಅವರಿಗೆ ಟಾಂಟ್ ಅನ್ನ ಕೊಡ್ತಾ ಬಂದಿರ್ತಾರೆ ಜೆಡಿಎಸ್ನವರು. ಈಗ ಮೇಲ್ನವರು ಇಬ್ರು ಒಂದಾಗ್ಬಿಟ್ರೆ ಇವರು ಒಂದಾಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಅದಕ್ಕೆ ಮೈತ್ರಿ ಮಾಡ್ಕೊಳ್ಬೇಕಾದ್ರೆ ಕೆಳಮಟ್ಟದಲ್ಲಿರುವಂತಹ ಕಾರ್ಯಕರ್ತರನ್ನು ಹಿಡಿದು ಸೇರಿಸಿ ನಾನು ಮೈತ್ರಿಗೆ ಅಂದ್ಕೊಂಡಿದ್ದೀನಿ, ಹೂನಪ್ಪ ಹ್ಞೂ ಅಪ್ಪ ಅಂತ ಕೇಳಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇದೇ ತರ ಆಗುತ್ತೆ. ಹುಣಸೂರು ನಗರಸಭೆಯ ಅಧ್ಯಕ್ಷಗಾದಿ ಎಲೆಕ್ಷನ್ ಆಗಿತ್ತು. ಅದರ ಅಚ್ಚರಿ ಬೆಳವಣಿಗೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗೆ ಕಾಂಗ್ರೆಸ್ ಸದಸ್ಯರು ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ. ಈಗ ನೋಡಿದ್ರೆ ಬಿಜೆಪಿ ಜೆಡಿಎಸ್ ಮೇಲ್ಮಟ್ಟದಲ್ಲಿ ಕುಮಾರಸ್ವಾಮಿ ಅವರು ಹಾಗೂ ವಿಜಯೇಂದ್ರ ಅವರ ಮಟ್ಟದಲ್ಲಿ ಒಂದಾಗಿದೆ. ಆದ್ರೆ ಕೆಳಮಟ್ಟದಲ್ಲಿ ಒಂದಾಗಿಲ್ಲ. ಹುಣಸೂರು ನಗರಸಭೆಯ ಜೆಡಿಎಸ್ ಬೆಂಬಲಿತ ಮಾಲಿಕ್ ಪಾಷಾ ಅವರು ಅಧ್ಯಕ್ಷರಾಗಿದ್ದಾರೆ. ಹೇಗೆ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಅಂದ್ರೆ ಮೇಲ್ಮಟ್ಟದಲ್ಲಿ ನಿಮ್ಮ ಮೈತ್ರಿ ಇರುತ್ತಲ್ಲ, ಅದನ್ನು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಕೆಳಮಟ್ಟದಲ್ಲಿರುವಂತಹ ಕಾರ್ಯಕರ್ತನ ಕರ್ಕೊಂಡು ಬಂದ್ಕೊಂಡು ಹೂನಾ ಅನ್ನೋದು ಕೇಳ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಇದೇ ರೀತಿ ಆಗುತ್ತೆ. ಭಾರಿ ಮುಖಭಂಗವಾಗಿದೆ ರೀ ಬಿಜೆಪಿಗೆ. ಬಿಜೆಪಿ ನಾಪತ್ತೆ ಆಗಿದೆ. ಕಾಂಗ್ರೆಸ್ ಏನ್ ಮಾಡಿದೆ ಗೊತ್ತಾ? ಅಭ್ಯರ್ಥಿಯನ್ನೇ ಹಾಕಿಲ್ಲ. ಅವಿರೋಧವಾಗಿ ಆಯ್ಕೆ ಆದಂಗಾಯ್ತಲ್ಲ ಮಾಲಿಕ್ ಪಾಷಾ ಅವರು. ಈ ಒಂದು ವಿಚಾರ ನಡೆದಿದೆ. ಇದು ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನ ಕಟ್ಟುಕೊಡುವಂತಹ ಘಟನೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.